ವೇದಾಂಗಗಳು. ವೇದಗಳ ನಂತರ ವೇದಗಳ ಶಾಖೆಗಳಾದ ವೇದಾಂಗಗಳು ಬರುತ್ತವೆ. ಅವುಗಳ ಸಂಖ್ಯೆ 6. ಶಿಕ್ಷಾ, ಸ್ಪಷ್ಟವಾದ ಮತ್ತು ಸರಿಯಾದ ಉಚ್ಚಾರಣೆಯ ಜ್ಞಾನ. ವ್ಯಾಕರಣ, ಛಂದಸ್ಸು, ನಿರುಕ್ತ, ಶಬ್ದವ್ಯುತ್ಪತ್ತಿ. ಕಲ್ಪ, ಶಾಸ್ತ್ರವಿಧಿ ಮತ್ತು ಆಚಾರವಿಧಿಯ ನಿಯಮಗಳು. ಜ್ಯೋತಿಷ್ಯ, ಸ್ಮೃತಿಗಳು. ನಂತರ ಸ್ಮೃತಿಗಳು ಅಂದರೆ ನೆನಪಿನಲ್ಲಿಟ್ಟುಕೊಳ್ಳತಕ್ಕಂತಹವುಗಳು ಬರುತ್ತವೆ. ಮನುಸ್ಮೃತಿ, ಆಪಸ್ತಂಭ ಸೂತ್ರಗಳು, ಯಾಜ್ಞವಲ್ಕ್ಯ ಸ್ಮೃತಿ ಇತ್ಯಾದಿ ಧರ್ಮಶಾಸ್ತ್ರ ನಿಯಮಾವಳಿಗಳ ಕೈಪಿಡಿಗಳು. ಇತರೆ ಜ್ಞಾನ ಪ್ರಕಾರಗಳು. ನಂತರ ಹಲವು ಜ್ಞಾನ ಪದ್ಧತಿಯ ರಚನೆಗಳು ಬರುತ್ತವೆ. ದರ್ಶನಗಳು, ತಂತ್ರಗಳು, ಪುರಾಣಗಳು, ಕಾವ್ಯಗಳು, ನಾಟ್ಯಶಾಸ್ತ್ರ, ಗಂಧರ್ವ ವಿದ್ಯೆ, ಯೋಗ ಸೂತ್ರಗಳು, ಕಾಮಸೂತ್ರಗಳು, ಆಯುರ್ವೇದ, ಧನುರ್ವಿದ್ಯೆ. ಪುರುಷಾರ್ಥಗಳು. ವೇದಗಳು ಮತ್ತು ಉಪನಿಷತ್ತುಗಳು ಸೇರಿದಂತೆ ಸಕಲ ಜ್ಞಾನ ಪದ್ಧತಿಗಳಲ್ಲಿ ಒಂದೇ ಲೋಕಾವಲೋಕನವು ಪ್ರತಿಫಲಿಸಲ್ಪಟ್ಟಿದೆ ಮತ್ತು ಉಚ್ಚರಿಸಲ್ಪಟ್ಟಿದೆ. ಈ ಲೋಕಾವಲೋಕನವು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ ಪುರುಷಾರ್ಥಗಳನ್ನು ಜೀವನದ ಗುರಿ ಎಂಬುದಾಗಿ ಸಮೀಕರಿಸುತ್ತದೆ. ಇವುಗಳು ಈ ಜನ್ಮದ ಅಭ್ಯುದಯವನ್ನು ಉತ್ತೇಜಿಸುತ್ತವೆ ಮತ್ತು ಮೋಕ್ಷವನ್ನು ಹೊಂದಲು ಸಹಕಾರಿಯಾಗುತ್ತವೆ.